ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲ್ಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಜೀಗುಜಿಯ ಫ್ರೈಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಜೊತೆಗೆ ತುಂಬಾ ಕ್ರಿಸ್ಪಿ ಆಗಿರುವಂತಹದ್ದು. ಹಾಗೆ ನಾವು ರಸಮ್ಮು ಈ ರೀತಿ ಯಾವುದೇ ರೀತಿಯ ಸಾರುಗಳ ಜೊತೆ ಇದನ್ನು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು. ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಜಿಗುಜಿಯನ್ನು ತಗೊಂಡಿದ್ದೀನಿ. ಎಳೆಯದಾಗಿರುವಂತಹ ಜಿಗುಜಿಯನ್ನು ತಗೊಂಡಿದ್ದೀನಿ. ಇದನ್ನು ನಾನು ಮೊದಲಿಗೆ ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಇಲ್ಲಿ 1 ಸ್ಪೂನ್ನಷ್ಟು ಜೀರಿಗೆ, 1 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಹಾಗೆ 5-6 ಬ್ಯಾಡಿಗೆ ಮೆಣಸಿನ ಕೋಡು, ಹಾಗೆ ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೀನಿ. ಜೊತೆಗೆ ಇಂಗನ್ನು ಕೂಡ ಹಾಕೋಬೇಕು. ನಾನಿಲ್ಲಿ ಒಂದು ಅರ್ಧ ಕಪ್ ಅಕ್ಕಿಯನ್ನು ನೀರಲ್ಲಿ ನೆನೆಸು ಒಂದು ಅರ್ಧ ಮುಕ್ಕಾಲು ತಾಸು ನೆನೆಸಿಟ್ಕೊಂಡಿದ್ದೆ. ಅದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಬಂದು ಇವೆಲ್ಲದರ ಜೊತೆಗೆ ನಾವು ರುಬ್ಕೋಬೇಕು. ಈ ಅಕ್ಕಿಯನ್ನು ಸಣ್ಣಗೆ ರುಬ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ನುಣ್ಣಗಾದರೆ ಒಳ್ಳೆಯದು. ಇದು ನಾನಿಲ್ಲಿ ನೋಡ್ತಿರ್ಬೋದು, ರುಬ್ಕೊಂಡು ಬಂದಿದ್ದೀನಿ. ಅದನ್ನು ಈ ರೀತಿ ಕನ್ಸಿಸ್ಟೆನ್ಸಿಗೆ ತರ್ಕೋಬೇಕು. ದಪ್ಪನೂ ಇರಬಾರ್ದು, ತುಂಬಾ ತೆಳುವು ಕೂಡ ಆಗಬಾರ್ದು. ಈ ರೀತಿಯ ಮೀಡಿಯಮ್ ಸೈಜಲ್ಲಿ, ಇದು ಮೀಡಿಯಮ್ ಹದದಲ್ಲಿ ನಾವು ಕಲಸಿಟ್ಕೋಬೇಕು. ಈಗ ಜಿಗುಜಿಯನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದರ ಮೇಲ್ಗಡೆ ಕಟ್ ಮಾಡಿದಾಗ ಅದು ಸೊನೆ ಬರುತ್ತೆ. ಅದನ್ನು ಸ್ವಲ್ಪ ಒರೆಸ್ಕೊಂಡು ಅಥವಾ ತೊಳ್ಕೊಂಡು ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಜಿಗುಜಿ ಏನಿದೆ ತುಂಬಾ ಚೆನ್ನಾಗಿರುವಂತಹ ವೆರೈಟಿ ರೆಸಿಪಿಗಳನ್ನು ಇದರಲ್ಲಿ ಮಾಡ್ಬೋದು. ಹಾಗೆ ಇದು ಒಂದು ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಗ್ಯಾಸ್ಟ್ರಿಕ್ ಆಗತ್ತೆ ಅಂತಾರೆ, ತುಂಬಾ ಎದೆ ಹಿಡ್ಕೊಳ್ಳೋದು ಈ ರೀತಿ ಆಗತ್ತೆ ಅಂತಾರೆ. ಬಟ್ ಅದೆಲ್ಲ ಅಷ್ಟೊಂದು ಏನಿಲ್ಲ. ನಾವು ಇಂಗನ್ನು ಹಾಕೋದ್ರಿಂದ ಅದ್ಯಾವುದು ಕೂಡ ಅಷ್ಟೊಂದು ಆಗಲ್ಲ. ಹಾಗಾಗಿ ನಾನು ಇಲ್ಲಿ ನೋಡ್ತಿರ್ಬೋದು, ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಅರ್ಧ ಚಂದ್ರಾಕೃತಿಯಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನೀರಲ್ಲಿ ಹಾಕಿ ಇಡಬೇಕು, ಇಲ್ಲಾಂದರೆ ಅದು ಕಪ್ಪಗಾಗ್ಬಿಡತ್ತೆ. ಈ ಜಿಗುಜಿ ಏನಿದೆ ನೀರಲ್ಲಿ ಹಾಕ್ಕೊಂಡು ಅದನ್ನು ನಾವು ಕಟ್ ಮಾಡ್ಕೊತ ಬಂದರೆ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು, ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾನು ನೀರಲ್ಲಿ ಹಾಕ್ಕೊತ ಬರ್ತಾ ಇದ್ದೀನಿ. ಇದನ್ನು ಕೂಡ ಅರ್ಧ ಹೇಗೆ ನಾವು ಚಂದ್ರಾಕಾರದಲ್ಲಿ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನು ಮಾಡುವಂಥದ್ದು. ತುಂಬಾ ರುಚಿಯಾಗಿರುವಂತಹ ಜಿಗುಜೆ ಫ್ರೈ ಇದು. ನಾವೀಗ ರಸಮ್ ಮಾಡ್ಕೊಂಡಾಗ ಸೈಡ್ಗೆ ಏನಾದರೂ ಬೇಕಾಗಿರುತ್ತೆ, ಅದನ್ನು ನಾವು ಈ ರೀತಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಸಣ್ಣ ರವಿಯನ್ನು ತಗೊಂಡಿದ್ದೀನಿ, ಬಾಂಬೆ ರವಿ ಅಂತೀವಲ್ಲ, ಅದನ್ನು ತಗೊಂಡು ಈ ರೀತಿಯಾಗಿ ಮಸಾಲೆಗೆ ಆ ಜಿಗುಜಿಯನ್ನು ಅದ್ದಿ ಅದರ ಮೇಲೆ ನಾವು ರವೆಯ ಕೋಟಿಂಗನ್ನು ಕೊಡುವಂಥದ್ದು, ಈ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು. ತುಂಬಾ ರುಚಿಯಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ನಿಮಗೆ ಅಂದ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವು ಈಗ ಖಾರ ಪುಡಿ, ಉಪ್ಪು ಈ ರೀತಿಯಾಗಿ ಮಾಡಿಕೊಳ್ಳೋದಕ್ಕಿಂತಲೇ ಈ ರೀತಿಯಾಗಿ ಅದನ್ನು ಅಕ್ಕಿ ಹಾಕಿ ರುಬ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳೆಲ್ಲ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಜಿಗುಜೆ ಫ್ರೈ, ಸಖತ್ತಾಗಿರಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಾಕಷ್ಟು ಬೇರೆ ರೀತಿಯ ವೆರೈಟಿಯಲ್ಲಿ ಜಿಗುಜಿ ಫ್ರೈಯನ್ನು ಮಾಡ್ತಾರೆ, ಬಟ್ ಇದಂತೂ ತುಂಬಾ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.